ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಕೆಂಪು ಹಿಂಡಿ ತೋರಿಸ್ತೀನಿ. ಸೂಪರ್ ಟೇಸ್ಟಿಯಾಗಿರ್ತತಿ. ಏನೇನು ಬೇಕು ಹೆಂಗೆ ಮಾಡೋದು ನೋಡೋಣ ಬರ್ರಿ. ನಾವಿವತ್ತು ತಾಲಿಪಟ್ಟಿ ಮಾಡಾಕತ್ತೀವಿ. ತಾಲಿಪಟ್ಟಿ ಜೋಡಿ ಇದಂತೂ ಒಳ್ಳೆ ಕಾಂಬಿನೇಷನ್. ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನಿ ಒಂದು ಹಿಡಿ. ಅವನ್ನ ಎಣ್ಣೆ ಹಾಕಿ ಚಲೋ ಹೊತ್ನಾಗ ಫ್ರೈ ಮಾಡಬೇಕು, ಸಿದಿಸ್ಬಾರ್ದು. ಇದೊಂದು ಚಟ್ನಿ ಇದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ, ಚಪಾತಿ, ಅನ್ನ, ತಾಲಿಪಟ್ಟು ಎಲ್ಲದಕ್ಕೂ ಸೈ ನೋಡ್ರಿ. ಇವು ಕ್ರಿಸ್ಪಿ ಆಗೋವರೆಗೆ ಸಣ್ಣ ಉರಿಯೊಳಗೆ ಫ್ರೈ ಮಾಡಬೇಕು. ಆ ನಂತರ ಇದಕ್ಕೆ ನೋಡ್ರಿ ಫ್ರೈ ಮಾಡೇನಿ. ಸೈಡಿಗಿಡನು 2 ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಂತೆ, ಜೀರಿಗೆ, ಕರಿಬೇ, ಉಪ್ಪು, ಬೆಲ್ಲ, ಹುಣಸೆ ರಸ ಬೇರೆ ಐತಲ್ಲಿ ಸೈಡಿಗೆ. ಈರುಳ್ಳಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದಾಗಿದ್ದನ್ನ ಫ್ರೈ ಮಾಡೋಣ. ಒಂದು ಕಡ್ಡಿ ಕರಿಬೇ ಜಾಸ್ತಿ ಹಾಕೋದು ಬೇಡ, ಒಂದು ಕಡ್ಡಿ ಆದ್ರೆ ಸಾಕು. ಕಲರ್ ಚೇಂಜ್ ಆಕತಿ ಭಾಳ ಹಾಕಿರ. ಇದನ್ನು ಈ ಥರ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಸ್ಮೂತ್ ಆಗೋವರೆಗೆ ಬೇಯಿಸ್ಕೊಂಡು ತಗೊಳ್ಳೋಣ. ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟೇನೆ ಇಷ್ಟ ಆಗಿಂದ. ಒಂದು ಹಿಡಿ ಕೊತ್ತಂಬರಿ, ಜೀರಿಗೆ, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತೆ. ಆನಂತರ ಇದನ್ನು ಚೆಂದ ಬಾಡಿಸ್ಕೊಳೋಣ. ಉರಿಬೇಡ ಇದಕ್ಕೆ. ಈ ಬಿಸಿಗೆನ ಇದು ಸ್ವಲ್ಪ ಬಿಸಿ ಆದ್ರೆ ಸಾಕು, ಹುರಿಯೋದೇನು ಬೇಡ. ಇದನ್ನು ಮೆಣಸಿನ್ಕಾಯಿ ಪ್ಲೇಟಿಗೆ ತಗೊಂಬಿಡೋಣ. ಯಾರಿಗೆಲ್ಲ ಬರ್ತೈತಿ ಮಾಡ್ಕೊತೀರಾ, ಅಡ್ಡಿ ಇಲ್ಲ. ಯಾರಿಗೆ ಬರಲ್ಲ ಮಾಡ್ಕೋಬೇಕಂತೀರಿ ಈ ವಿಧಾನದಾಗ ಮಾಡ್ಕೋರಿ. ಸೂಪರ್ ಟೇಸ್ಟಿ ಆದಂಥ ಚಟ್ನಿ ರೆಡಿ ಆಕತಿ. 15 ದಿನ ಹೊರಗೆ ಇಟ್ರೂ ಇದು ಎಂಥದ್ದು ಆಗಲ್ಲ. ಫ್ರಿಜ್ನಾಗ ಇಟ್ಟರೆ ತಿಂಗಳವರೆಗೆ ಇಡ್ಬೋದು. ನಾವು 15 ದಿನ ಮಾಡೋಂಗಿಲ್ಲ, 8 ದಿನಕ್ಕೆ ಒಂದು ಸಲ ಮಾಡ್ಕೋತೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹುಣಸೆ ರಸ ಹಾಕ್ತಾನೆ ನೋಡ್ರಿ. ಒಂದು 2 ಟೇಬಲ್ ಸ್ಪೂನ್ ಹುಣಸೆ ರಸ, ತಕ್ಕಂಗೆ ಬೆಲ್ಲ. ಉತ್ತರ ಕರ್ನಾಟಕದ ಅಡಿಗೆ ಅಂದರೆ ಹಂಗೆ ರೀ. ಚಟ್ನಿಗಳಂದ್ರೂ ಹಂಗೆ ಉಪ್ಪು, ಖಾರ, ಹುಳಿ, ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡಬೇಕು. ಅಷ್ಟೊಂದು ಟೇಸ್ಟಿಯಾಗಿರ್ತಾವೆ ನೋಡಿರಿ. ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಇನ್ನೊಂದು ಕೆಲಸ ಐತಿ. ಇದಕ್ಕೆ ಚಟ್ನಿ ರೆಡಿ ಆಗಾಕ ಅದೇ ಬಾಳ್ಗಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿಂದ ರುಬ್ಬಿದಂಥ ಚಟ್ನಿ ಹಾಕ್ಕೊಂಡು ಒಂದೇ ನಿಮಿಷ ಸಣ್ಣ ಉರಿಯೊಳಗೆ ಪಳಪಳ ಅಂತ ಕುದಿಸಿಬಿಟ್ರೆ ರೆಡಿ ಆಗ್ತದೆ. ಇವತ್ತಿಗಿಂತ ನಾಳೆ ರುಚಿ ಆಕತಿ. ಇವತ್ತಿಗಿಂತ ಮರುದಿವ್ಸ ಕಲರ್ ಸೂಪರಾಗಿ ಬರ್ತದೆ. ಇದು ಒಂದು ಸಲ ಟ್ರೈ ಮಾಡಿರಿ. ಹೆಂಗೆ ಬಂತು ಚಟ್ನಿ ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ನೋಡೋರಿಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇಷ್ಟು ಮಾಡಿಬಿಟ್ರೆ, ಯಾಕಂದ್ರೆ ಹುಣಸೆ ರಸ ಹಸಿದು ಹಾಕಿರ್ತೀವಲ್ಲ, ಕುದಿಸಿ ಇಟ್ಬಿಟ್ರೆ 8 ದಿನ ಹೊರಗಡೆ ಇಟ್ಕೊಂಡು ನಾವು ಚಟ್ನಿ ಉಪಯೋಗ ಮಾಡ್ತೇವೆ. 8 ದಿನಕ್ಕೆ ಖಾಲಿ ಆಗಿಬಿಡ್ತದೆ ನಮ್ಮನ್ನ. ಮತ್ತೆ ಮಾಡ್ತೇವೆ. ಯಾವುದೇ ಪುಡಿ ಚಟ್ನಿ, ಹಿಂಡಿ ಚಟ್ನಿ ಆಗಲಿ 8 ದಿನಕ್ಕೆ ಒಂದು ಸಲ ನಮ್ಮ ಮನೆಯೊಳಗೆ ಮಾಡ್ತೇವೆ. 15 ದಿನ ನಾವು ಇಟ್ಟದ್ದು ರೆಕಾರ್ಡೇ ಇಲ್ಲ. ಯಾಕಂದ್ರೆ ಫ್ರೆಶ್ ಅಂತ ತಿನ್ನಬೇಕು ನೋಡಿರಿ. ಅದೇ ಖಾರ ಚಟ್ನಿ ಜೋಡಿ ತಾಲಿಪಟ್ಟು ಮಾಡಕತ್ತೇವೆ. ಎಲ್ಲ ವೆಜಿಟೇಬಲ್ ಹಾಕಿ ತಾಲಿಪಟ್ಟು, ಆರೋಗ್ಯಕರವಾದಂಥ ಒಂದು ತಾಲಿಪಟ್ಟಿದು. ನಾನು ನನ್ನ ವಿಡಿಯೋದಾಗ ಹಾಕಿದ್ದೇನೆ ಈ ತಾಲಿಪಟ್ಟು ಬಗ್ಗೆ. ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟ. ಯಾವ ತರಕಾರಿ ಹಾಕಿದ್ರು ತಿಂತಾರೋ. ಅದನ್ನ ತಿನ್ನಂಗಿಲ್ಲ ಇದನ್ನ ತಿನ್ನಂಗಿಲ್ಲ ಅಂತಿರ್ತಾರೆ. ಈ ಥರ ಮಾಡಬೇಕು. ಟೇಸ್ಟ್ ಆದ್ರೆ ಸಾಕು ತಿಂತಾರೋ. ಮಸ್ತ್ ತಾಲಿಪಟ್ಟು ರೆಡಿ ಆಕತ್ತೆ ನೋಡ್ರಿ. ಈಗ ಇದ್ರಾಗ ಮೆಂತೆ, ಸಬ್ಬಸ್ಗೆ, ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕಿದ್ದೇನೆ. ಹಂಚು ಆಲ್ರೆಡಿ ಕಾದೈತಿ. ಅದಕ್ಕೆ ಎಣ್ಣೆ ಹಚ್ಚಿ ತಾಲಿಪಟ್ಟು ಹಾಕೋಣ. 2 ಸೈಡ್ ಚೆಂದಾಗಿ ಬೇಯಿಸ್ಕೊಂಡು ಅದನ್ನು ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ. ಮೊಸರು, ಕೆಂಪು ಚಟ್ನಿ ಜೋಡಿ. ನಮ್ಮ ಮನೆಯೊಳಗೆ ಮಸಾಲೆ ಪುಡಿನೂ ವರ್ಷಗಟ್ಟಲೆ ಮಾಡಿಡಂಗಿಲ್ಲ. 6 ತಿಂಗಳು ಇಡಂಗಿಲ್ಲ, 3 ತಿಂಗಳು ಇಡಂಗಿಲ್ಲ. ಮಸಾಲೆ ಪುಡಿ ಮಾತ್ರ 1 ತಿಂಗಳು ಅಷ್ಟೇ. ವರ್ಷ ಇಡುವುದು ಏನು ಅಂದ್ರೆ ಉಪ್ಪಿನಕಾಯಿ ಮಾತ್ರ.
ಉಪ್ಪಿನಕಾಯಿ ಮಾತ್ರ ನಾವು 1 ವರ್ಷ ಗಟ್ಟಲೆ ಇಡ್ತೇವೆ. ನೋಡಿರಿ ತಾಲಿಪಟ್ಟು ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಇದ್ರಾಗ ಯಾವ್ಯಾವ ಹಿಟ್ಟು ಹಾಕೇನಿ, ಏನೇನು ತರಕಾರಿ ಹಾಕೇನಿ, ತಾಲಿಪಟ್ಟು ವಿಡಿಯೋ ನಾ ಹಾಕೇನಿ, ನೋಡಿರಿ. ನೀವು ಈ ಥರ ಮಾಡ್ಕೊರಿ. 2 ಸೈಡ್ ಎಣ್ಣೆ ಹಚ್ಚಿ ಚೆಂದಾಗಿ ಬೇಯಿಸ್ಕೋಬೇಕು. ಚೆಂದ ಬೇಯಿಸಿದಷ್ಟು ರುಚಿ ಬರ್ತೈತಿ. ಫುಲ್ ಕಲರ್ ಚೇಂಜ್ ಆಗಬೇಕು. ಇದರ ಜೊತೆಗೆ ಚಟ್ನಿ ಮೊಸರು ಇದ್ದುಬಿಟ್ರೆ ಏನು ಹೇಳಿರಿ, ಮಸ್ತಾಗಿರ್ತೈತಿ. ನೋಡಿರಿ, ಪ್ಲೇಟಿಗೆ ತಗೊಂಡು ಎಷ್ಟು ಚಂದ ಬೆಂದೈತಿ, ತೆಳ್ಳಗೈತಿ. ಇದ್ರ ಜೊತೆಗೆ ಮೊಸರು ಚಟ್ನಿ ಸರ್ವ್ ಮಾಡಿ ತೋರಿಸ್ತೀನಿ. ನೀವು ಒಂದು ಸಲ ಟ್ರೈ ಮಾಡ್ರಲ್ಲ ಈ ಥರ. ಇದೊಂದು ಚಟ್ನಿ ಇದ್ದುಬಿಟ್ರೆ ಆ ಪಲ್ಯ ಸಾರು ಏನೂ ಬೇಡ ನೋಡಿರಿ ಊಟಕ್ಕೆ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.